ವಿಜಯಕುಮಾರ್ ಎಸ್ ಸಂತೋಷ್ ಹೇಳಿದರು. ಪಟ್ಟಣದ ಸಾಮರ್ಥ್ಯ ಸೌಧದಲ್ಲಿ ಮಂಗಳವಾರ ಡಿಕೆಆರ್ ಗ್ರೂಪ್ ಹಾಗೂ ತಾಲೂಕಿನ ಪ್ರಗತಿಪರ ಸಂಘಟನೆಗಳ ಮುಖಂಡರು ಏರ್ಪಡಿಸಿದ್ದ ವೃತ್ತ ಅಡಿಷನಲ್ ಎಸ್ಪಿಯಾಗಿ ನಿವೃತ್ತಿಯಾದ ವಿಜಯಕುಮಾರ್ ಎಂ ಸಂತೋಷ್ ಅವರ ಬೀಳ್ಕೊಡುಗೆ ಸಮಾರಂಭದಲ್ಲಿ ಮಾತನಾಡಿದರು. ತಾಲೂಕಿನಲ್ಲಿ ಪೊಲೀಸ್ ವೃತ್ತ ನಿರೀಕ್ಷಕರಾಗಿ ಪ್ರಥಮ ಬಾರಿಗೆ ಅಧಿಕಾರ ವಹಿಸಿಕೊಂಡ ವೇಳೆ ನಾಗಸಮುದ್ರ ಗ್ರಾಮದಲ್ಲಿ ಬ್ಯಾಂಕ್ ಒಂದರ ದರೋಡೆ ನಡೆದಿತ್ತು. ಆಂಧ್ರಪ್ರದೇಶದಲ್ಲಿ ಆರೋಪಿಗಳನ್ನ ಹೆಡೆಮುರಿ ಕಟ್ಟುವಲ್ಲಿ ನನ್ನ ಸಿಬ್ಬಂದಿಗಳೊಂದಿಗೆ ಅಂದು ದಿಟ್ಟ ಕೆಲಸ ನಿರ್ವಹಿಸಿದ್ದೆ. ಕಠಿಣ ಸಂದರ್ಭದಲ್ಲಿ ಜನರು ಸದಾ ಸಹಕಾರ ನೀಡಿದ್ದಾರೆ ಎಂದು ಕರ್ತವ್ಯದ ದಿನಗಳನ್ನು ನೆನಪು ಮಾಡಿಕೊಂಡು ಅವರು ಬಹುತೇಕ ಚಿತ್ರದುರ್ಗ ಜಿಲ್ಲೆಯಲ್ಲಿ ಸೇವೆ ನಿರ್ವಹಿಸಿರುವ ನನಗೆ ತಾಲೂಕಿನಲ್ಲಿ ಪ್ರಥಮ ಬಾರಿಗೆ ಸೇವೆ ಸಲ್ಲಿಸುವ ಅವಕಾಶ ಸಿಕ್ಕಿತ್ತು. ಸರ್ಕಾರಿ ಸೇವೆಯಲ್ಲಿ ಪ್ರಾಮಾಣಿಕತೆ ಮತ್ತು ಸರಳತೆ ಇದ್ದರೆ ಸಾರ್ವಜನಿಕ ಬದುಕಲ್ಲಿ ಜನರ ಪ್ರೀತಿ ಗಳಿಸಲು ಸಾಧ್ಯವಾಗುತ್ತದೆ ಎಂಬುದನ್ನು ಸಾಕ್ಷೀಕರಿಸಿದೆ. ನನ್ನ ಮೇಲೆ ನೀವುಗಳು ಇಟ್ಟಿರುವ ಪ್ರೀತಿ ಮತ್ತು ವಿಶ್ವಾಸಕ್ಕೆ ಸದಾ ಆಧಾರ ಉಣಿಯಾಗಿರುತ್ತೇನೆ ಎಂದರು. ನನಗೆ ಇಲ್ಲಿ 3 ವರ್ಷಗಳ ಕಾಲ ಈ ಸೇವೆ ಸಲ್ಲಿಸಲಿಕ್ಕೆ ಅವಕಾಶವನ್ನು ಮಾಡಿದೆ. ಆ 3 ವರ್ಷಗಳ ಸೇವೆಯಲ್ಲಿ ನನಗೆ ಯಾವಾಗ ಇಲ್ಲಿ ಆಯಿತು ವಸಂತ ನಾನು ರಿಪೋರ್ಟ್ ಮಾಡಕ್ಕೆ ಬರ್ತಾ ಇದ್ದೀನಿ. ನಾಗಸಮುದ್ರ ಬ್ಯಾಂಕ್ನಲ್ಲಿ ಅದೇ ದಿವಸ ನಾನು SP ವೆಂಕಟೇಶ್ ಅವಾಗೆಲ್ಲೂ ಚೆಕ್ ಕೊಟ್ಟು SP ನವರಿಗೆ ಕಾಲ ಮಾಡಿಕೊಂಡು ಮಲ್ಕಾಪುರಿಗೆ ಕೂಡ ಡಿವೈಸ್ ಬಿಟ್ಟು ನಾನು ಸರ್ಕಲ್ ಇನ್ಸ್ಪೆಕ್ಟರ್ ಆಗಿ ಬರುವಾಗ ಅಂದವೇ ಬರುವಾಗ ಇಲ್ಲ ನೀವು ಇಮಿಡಿಯೇಟ್ ಆಗಿ ಸೀದಾ ಬಂದು ನಾಗಸಮುದ್ರಕ್ಕೆ ಹೋಗೋದಿಲ್ಲ, ಅಲ್ಲಿ ಬ್ಯಾಂಕ್ ಡಕಾಯಿತಿ ಆಗಿದೆ ಅಂತ ತಗೊಳ್ತಾರೆ. ಬ್ಯಾಂಕ್ ಡಕಾಯಿತಿ ಟೋಟಲಿ ಶಾಕ್ ಆಗುತ್ತೆ. ಯಾಕಂದ್ರೆ ಫಸ್ಟ್ ಸರ್ಕಲ್ ಇನ್ಸ್ಪೆಕ್ಟರ್ ಹೋಗಿ ಫಸ್ಟೇ ನಮಗೆ ಅಲ್ಲಿ ಬ್ಯಾಂಕ್ ಡಕಾಯಿತಿ ಅದು ಆಗುತ್ತಿಲ್ಲ. ಅದು ಈ ನಾಡ ಬಾಂಬುಗಳನ್ನ ಹೆಸರು ಡಕಾಯಿತಿ ಫಸ್ಟ್ ಇಯರ್ ಬೈಕ್ ಈಗ ಫಸ್ಟ್ ಇದು ಬಡತನದಲ್ಲಿ ಈ ರೀತಿ ಆಗಿರ್ತಲ್ಲ. ಆಕ್ಚುಲಿ ಆವಾಗ ಆ ಕರ್ತವ್ಯವನ್ನು ಎಸಗಿದವರಿಗೆ ಬೆಲೆ ಬೆಳೆದು ಅವರು ಸುಡೋ ನಕ್ಸಲೈಟ್ಸ್ ಫ್ರಾಮ್ ಆಂಧ್ರಪ್ರದೇಶ ರೈತ ಈ ಸಂಗ್ರಾಮ ಸಮಿತಿ ಒಂದು ಸಂಘಟನೆ. ಆ ಸಂಘಟನೆಯವರನ್ನ ಎಂತ ಕಷ್ಟ ಕೆಲಸದಲ್ಲಿ ಅಂದ್ರೆ ಒಂದು ತಾಲೂಕು ರಾಯಪುರ ಒಂದು ತಾಲೂಕು ಬರ್ತದೆ, ಅದು ರೋಡ್ ಏರಿಯಾ ಕಡೆಕಲ್ ಪಕ್ಕ ಮುಂದೆ ಮತ್ತೆ ವಾಪಸ್ ಈಗಲೂ ಹೋಗ್ತಾರೆ. 96ರಿಂದ 2025ವರೆಗೆ ನಿರಂತರವಾಗಿ ನಾನು ಚಿತ್ರದುರ್ಗ ಜಿಲ್ಲೆಯಲ್ಲಿ ಸುಮಾರು 30 ವರ್ಷಗಳ ಕಾಲ ಚಿತ್ರದುರ್ಗ ಜಿಲ್ಲೆಯಲ್ಲಿ ಸೇವೆ ಸಲ್ಲಿಸಿದೆ. ಮಂಜುನಾಥ್ ಅವರು ಹೇಳಿದಂಗೆ 6 ತಾಲೂಕುಗಳಲ್ಲಿ ನಾನು ಸೇವೆಯನ್ನು ಸಲ್ಲಿಸಿದೆ. 2 ಸಬ್ ಡಿವಿಷನ್ನಲ್ಲಿ DYSP ಕೆಲಸ ಮಾಡಿದೆ. ಒಂದು ಹಿರಿಯೂರು, ಒಂದು ಚಿತ್ರದುರ್ಗ. ನನಗೆ ಆಕ್ಚುಲಿ ನಾನು ಹೊಸಪೇಟೆಯಲ್ಲಿ 2003ರಲ್ಲಿ ಕರ್ತವ್ಯ ಸಲ್ಲಿಸುವಾಗ ನಮ್ಮ ಸ್ನೇಹಿತರು ಮೋಸ್ಟ್ಲಿ ನಿಮಗೆಲ್ಲ ಬರ್ತಿರ್ಬೇಕು, ಜಯಂತರ ಬರ್ತಿರ್ಬೇಕು, ಚಿಕ್ಕಸ್ವಾಮಿ ಅಬ್ಕಾರಿ ಕಾಂಟ್ರಾಕ್ಟ್ ಆಗಿತ್ತು. ಚಿಕ್ಕಸ್ವಾಮಿ ಅಂತ ಅಬ್ಕಾರಿ ಕಾಂಟ್ರಾಕ್ಟ್ ಆಗಿತ್ತು. ಅವರು ನನಗೆ ಚಿತ್ರದುರ್ಗದಲ್ಲಿ ಸ್ನೇಹಿತರು. ಅವರು ಏನ್ ಮಾಡ್ತಾರೆ, ಒಂದು ದಿವಸ ನನ್ನ ಕಡೆಗೆ ಹೊಸಪೇಟೆ ನಾನು ಹೊಸಪೇಟೆ ಬರ್ಬಿಟ್ಟು ಸರ್ ನೀವೇನಾದರೂ ನಾವು ಯುವ ಶಿಕ್ಷಕ ಪೋಸ್ಟ್ ಯಂಗ್ಸ್ಟರ್ಸ್ ಆಮೇಲೆ ಫಸ್ಟ್ ಸರ್ಕಲ್ ಪೋಸ್ಟ್ ಸೂಪರ್ವೈಸರ್ ಪೊಲೀಸ್ ಸ್ಟೇಷನ್ಸ್. ಸಂದರ್ಭದಲ್ಲಿ ದಾವಣಗೆರೆ ಅಡಿಷನಲ್ SP ಮಂಜುನಾಥ್ ಮಾತನಾಡಿದರು. ಸಮಾರಂಭಕ್ಕೆ ಮೊಳಕಾಲ್ಮೂರು ತಾಲೂಕಿನಿಂದ ಆಗಮಿಸಿರ್ತಕ್ಕಂಥ ಎಲ್ಲ ಸಾರ್ವಜನಿಕರೇ ಹಾಗೂ ಮಧ್ಯಾಹ್ನ ಉದ್ಯೋಗ. ಈಗ ಇದು ಮೇ 31ಕ್ಕೆ ವಿಜಯಕುಮಾರ್ ಸಂತೋಷ್ ಅವರು ಸುಮಾರು 85% ಸರ್ವಿಸ್ ಅನ್ನು ಚಿತ್ರದುರ್ಗ ಜಿಲ್ಲೆಯಲ್ಲಿ ಮಾಡಿ ಕೊನೆಯ ನಿವೃತ್ತಿ ಅಂಚಿನಲ್ಲಿ ಚಿತ್ರದುರ್ಗದಿಂದ ನಿವೃತ್ತಿಯಾಗಬೇಕಂತದ್ದು ಅವರ ಮನದ ಆಸೆ ಆಗಿತ್ತು. ಅವರು ಸರ್ಕಾರಿ ನೌಕರರು, ಅನಿವಾರ್ಯ ಕಾರಣಗಳಿಗಾಗಿ ಅವರು ದಾವಣಗೆರೆಯಲ್ಲಿ ಅಡಿಷನಲ್ SP ಆಗಿ ನಿವೃತ್ತಿಯಾಗಬೇಕಾಯಿತು. ಆ ನಿವೃತ್ತಿ ಸಮಾರಂಭದಲ್ಲಿ ನಾನು ಕೂಡ ಭಾಗವಹಿಸಿ ಆಯೋಜಿಸಿ ಒಳ್ಳೆಯ ರೀತಿಯಿಂದ ನಿವೃತ್ತಿ ನಾವು ಮಾಡಿ ಕಳಿಸಿಕೊಟ್ವಿ. ಅದಕ್ಕೆ
ಮಕಾಮೂಲಿಂದಲೂ ಸಹ ಮಕಾಮೂಲ ಎಲೆ ಸರ್ವಿಸ್ ಮಾಡಿದ್ದಾರೋ ಅಲ್ಲಿಂದಲೂ ಸಹ ಅನೇಕ ಜನಗಳು ಆಗಮಿಸಿದರು. ಎಲ್ಲರೂ ಮಕಾಮೂಲ ಇಲ್ಲಿವರೆಗೂ ಮಾತಾಡಿರ್ತಕ್ಕಂಥ ಎಲ್ಲ ಜಯನಾಥರು, ಸಾಕೃತನಿದ್ದು ಮತ್ತೆ ಶ್ರೀರಾಮದಾಸರು ಎರಡು ಸಾರಿಗೆ ಸಂತೋಷ ಆಗಿ ಇಲ್ಲಿ ಕೆಲಸ ಮಾಡಿದ್ರು. 2 ಸಾರಿ ಕೆಲಸ ಮಾಡಿದ್ರು ನಾನು. ಅವರು ಸತತವಾಗಿ 3 ವರ್ಷಗಳ ಕಾಲ ಕೆಲಸ ಮಾಡಿ ಇಲ್ಲಿ ಜನಮತ ಕಾರ್ಯದರ್ಶಿ ಇಲ್ಲಿಂದ ವರ್ಗಾವಣೆಯಾಗಿ ಅಭಿನಂದನಾ ಕಾರ್ಯಕ್ರಮ ಆಗಿದೆ ಎಂದು ಗೊತ್ತಿಲ್ಲ, ಬಟ್ ನಮಗೊತ್ತು ನೆನಪಿಲ್ಲ. ಇದು ಮೊದಲನೇ ಬಾರಿ ನಮ್ಮ ತಾಲೂಕಲ್ಲಿ ಅಂತ ನನ್ನ ಹೊಸ. ಇದಕ್ಕೆ ಕಾರಣ ನೀವೆಲ್ಲ ಸೇರಿರೋದನ್ನು ನೋಡಿದ್ರೆ ಅವರ ವೃತ್ತಿಯಲ್ಲಿ ಯಾವ ರೀತಿಯಲ್ಲಿ ಸೇವೆ ಸಲ್ಲಿಸಿದ್ದಾರೆ ಅನ್ನೋದನ್ನ ನಾವು ಅರ್ಥ ಮಾಡಬೇಕಾಗುತ್ತೆ. ದಕ್ಷೆ ಇಷ್ಟ ಇದ್ದ ಕೆಲಸ ಮಾಡಿದಂತ ವ್ಯಕ್ತಿಗಳಿಗೆ ಎಲ್ಲೋದ್ರೂ ಗೌರವ ಸಿಗುತ್ತೆ ಅನ್ನೋದಕ್ಕೆ ಇದು ಉತ್ತಮ ಉದಾಹರಣೆ ಅಂತ ನಾನು ಭಾವಿಸ್ತಾ ಇದ್ದೇನೆ. ಯಾಕೆಂದ್ರೆ ನಾನು ತಾಲೂಕ್ ಪಂಚಾಯತಿ ಎಲೆಕ್ಷನ್ ನಿಂತಿರುವ ಸಂದರ್ಭದಲ್ಲಿ ಅವರಿಗೆ ಒಬ್ಬ ಸರ್ಕಲ್ ಇನ್ಸ್ಪೆಕ್ಟರ್ ಆಗಿತ್ತು. ಅವತ್ತಿನಿಂದ ವಿಶ್ವಾಸ ಇವತ್ತಿನವರೆಗೂ ಕೂಡ ಅದೇ ರೀತಿ ಒಬ್ಬ ಸಹೋದರರ ರೀತಿ, ಒಬ್ಬ ಆತ್ಮೀಯರ ರೀತಿ ನಾವು ಸಹೋದರತ್ವದಿಂದ ಅಲ್ಲಿಂದ ಯಾವುದೇ ರೀತಿ ತೊಂದರೆ ಆಗದಂತೆ, ಗೊಂದಲಗಳಾಗದಂತೆ ನಮಗೆ ಅನುಕೂಲ ಯಾವ ರೀತಿ ಆಗ್ತಾ ಇದೆ ಅಂತಂದ್ರೆ ನಮ್ಮ ಕಾರ್ಯಕರ್ತರ ಅಥವಾ ನಮ್ಮ ಬಂಧುಗಳು ನಮ್ಮಿಂದ ಏನಾದ್ರೂ ಅನುಕೂಲ ಪಡ್ತಾ ಇದ್ದಾರೆ ಅವತ್ತು. ಅದಕ್ಕೆ ಕಾರಣ ಇವರು ಮತ್ತು ಮಂಜುನಾಥ್ ಸರ್ ಅಂತ ಹೇಳಿದ್ರು ತಪ್ಪಾಗಲ್ಲ. ಯಾಕಂದ್ರೆ ನಮ್ಮ ಆ ದಿನಗಳಲ್ಲಿ ಆ ಚಿಕ್ಕ ಏಜ್ ನಲ್ಲಿ ನಮ್ಗೆ ಏನೇ ಸಮಸ್ಯೆಗಳು ಬಂದರೂ ಕೂಡ ಅವ್ರ ಮುಂದೆ ನಾವು ಕೂತ್ಕೊಂಡು ಡಿಸ್ಕಷನ್ ಮಾಡಿದಾಗ ಪ್ರತಿಯೊಂದಕ್ಕೂ ಪರಿಹಾರ ನೀಡಿ, ಸಲಹೆ ಸೂಚನೆಗಳನ್ನ ನೀಡಿ ಇವತ್ತು ಸಮಾಜದಲ್ಲಿ ಒಬ್ಬ ಉತ್ತಮ ವ್ಯಕ್ತಿಯನ್ನಾಗಿ ಬೆಳೆಸಿದ್ದಾರೆ ಅಂದ್ರೂ ಕೂಡ ತಪ್ಪಾಗಲ್ಲ ಅಂತ ಬಂದಿದೆ. ಇಂಥ ಒಬ್ಬ ವ್ಯಕ್ತಿಗೆ ನಾವು ಒಂದು ಸಣ್ಣ ಸನ್ಮಾನ ಮಾಡುವ ಒಂದು ಉದ್ದೇಶದಿಂದ ಲಾಸ್ಟ್ 31 ತಾರೀಕದಂದು ತುಂಬಾ ಅದ್ದೂರಿಯಾಗಿ ದಾವಣಗೆರೆಯಲ್ಲಿ ಅವರಿಗೆ ಬೀಳ್ಕೊಡುಗೆ ಕಾರ್ಯಕ್ರಮ ಮಾಡಿದ್ರು. ಅವತ್ತೇ ನಾನು ಕೇಳಿದೆ, ನಮ್ಮ ತಾಲೂಕಲ್ಲಿ ಒಂದು ಕಾರ್ಯಕ್ರಮ ಮಾಡ್ತೀವಿ, ದಯಮಾಡಿ ನೀವು ಬರಬೇಕು ಅಂತ. ಆದ್ರೆ ನನಗೆ ಬರಲ್ಲ ಅಂತ ಹೇಳಿದ್ರು. ನಿಮ್ಮ ತಾಲೂಕಿಗೆ ನಾನು ಬರಲ್ಲ, ನನಗೆ ಯಾವುದಂದ್ರೆ ಬೇಡ ಅಂತ ಹೇಳಿದ್ರು. ಎಲ್ಲ ಒಂದು ಕಡೆ ಬೇಜಾರಾಗಿತ್ತು. ಮತ್ತೆ ಕೆಲವರ ಅಭಿಮಾನಿಗಳು ಅವರಿಗೆ ಫೋನ್ ಮಾಡಿ ಕೇಳಿದಾಗ ಇವತ್ತು ದಿನಾಂಕ ನಿಗದಿ ಮಾಡಿದರೆ ನಿಜವಾಗ್ಲೂ ನಾವು ಅಭಾರಿ ಆಗಿದ್ದೇವೆ ಅಂತ ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ನಾನು ಸಂತೋಷರಿಗೆ ಇಷ್ಟಪಡ್ತಾ ಇದ್ದೀನಿ. ಇದರ ಜೊತೆಗೆ ಇದಕ್ಕಿಂತ ಮುಂಚೆನೆ ಒಂದು ಡೇಟ್ ನಿಗದಿ ಆಗಿತ್ತು ನಮ್ಮ ಸಾಹೇಬ್ರ ಬಗ್ಗೆ. ಇನ್ನೊಂದು ವಿಚಾರ ಏನಂದ್ರೆ, ನನಗೆ ಈ ಜಿಲ್ಲೆಗೆ ಬಂದರೆ ಗೊತ್ತಾಯ್ತು ಸಾಹೇಬ್ರು ನಮ್ಮ ಜಿಲ್ಲೆಯವರು. ನಂದು ಬೆಳಗಾವಿ ಜಿಲ್ಲೆ, ಸಾಹೇಬ್ರು ನಮ್ಮ ಜಿಲ್ಲೆ ಅಂದ್ರೆ ನಮ್ಮ ಪಕ್ಕದ ಊರವರು ಕೂಡ ಮೊನ್ನೆ ಗೊತ್ತಾಯ್ತು. ಯಾಕಂದ್ರೆ ನಾವು ಕರ್ತವ್ಯದಲ್ಲಿ ಡ್ಯೂಟಿ ಮಾಡ್ತಾ ಮಾಡ್ತಾ ಸಾಹೇಬ್ರ ಸರ್ವಿಸ್ ಜಾಸ್ತಿ ಇಳೆ ಮಾಡಿದ್ರಿಂದ ಸಾಹೇಬ್ರ ಜೊತೆ ನಾನು ಮೊಳಕಾಲ್ಮೂರು ಮೇಲೆ ಗೊತ್ತಾಯ್ತು. ಅದೇ ರೀತಿ ಸಾಹೇಬ್ರ ಬಗ್ಗೆ ನಾವು ಮೊಳಕಾಲ್ಮೂರಲ್ಲಿ ಸರ್ಕಲ್ ಇನ್ಸ್ಪೆಕ್ಟರ್ ಕೇಳಿದಾಗ ಕೆಲಸ ಮಾಡೋದಾಗ ಸಾಕಷ್ಟು ಸೇವೆ ಸಲ್ಲಿಸಿ ಬಹಳ ಜನರಿಗೆ ಸಹಾಯ ಮಾಡಿದ್ರಿಂದ ಈ ದಿನ ಎಲ್ಲರೂ ಇದೊಂದು ಅಭಿನಂದನಾ ಕಾರ್ಯಕ್ರಮಕ್ಕೆ ಎಲ್ಲರೂ ಬಂದಿದ್ದೀರ ಅಂತ ಭಾವಿಸ್ತೀನಿ. ನಮಗೂ ಕೂಡ ಖುಷಿ ಆಗುತ್ತೆ ಸಾಹೇಬ್ರ ಜೊತೆಗೆ ಈ ಒಂದು ಕಾರ್ಯಕ್ರಮಕ್ಕೆ ಹಾಜರಾಗಿದ್ದಕ್ಕೆ. ಮತ್ತು ಇನ್ನೋರ್ವ ಮುಖ್ಯ ಅತಿಥಿಗಳಾದಂಥ ಶ್ರೀ ಜಿ ಮಂಜುನಾಥ್ ಸರ್, ಅಡಿಷನಲ್ ಎಸ್ ಪಿ ದಾವಣಗೆರೆ, ಅವರು ಕೂಡ ಇಬ್ರು ಸಾಹೇಬರು ಒಂಥರ ಕುಚ್ಚುಕು ಗೆಳೆಯರಿದ್ದಾರೆ. ಸಾಹೇಬರು ಎಲ್ಲೆವರು ಜೊತೆಗೆ ಇರೋದು ಹೀಗಾಗಿ ಅವರ ಈ ಸಂದರ್ಭದಲ್ಲಿ ಅವರ ಗೆಳೆತನ ಕೂಡ ನಾವು ನೆನಪಿಸ್ಕೊಳ್ಬೇಕಾಗುತ್ತೆ. ಎಲ್ಲ ನನ್ನ ಒಡನಾಡಿಗಳೇ ಮತ್ತು ಬಂಧುಗಳೇ, ಯಾವಾಗಲೂ ಕೂಡ ಒಬ್ಬ ರಿಟೈರ್ಡ್ ಆಗಿ ಬೇರೆ ಜಿಲ್ಲೆಯಲ್ಲಿದ್ದರೂ ಕೂಡ ಇವತ್ತು ಸಣ್ಣದಾಗಲಿ ಸ್ವಲ್ಪ ಜನ ಆದ್ರೂ ಕೂಡ ಸೇರಿ ಸನ್ಮಾನ ಮಾಡ್ತೀವಿ ಅಂತ ಹೇಳಿದ್ರೆ ಅವರ ವ್ಯಕ್ತಿತ್ವ, ಅವರ ಗುಣ, ಅವರ ನಡತೆಯನ್ನ ನಾವು ಅಳವಡಿಸಿಕೊಳ್ಬೇಕಾಗುತ್ತೆ. ಸ್ನೇಹಿತರೆ, ಇವತ್ತು ನಮ್ಮ ಸಂತೋಷ್ ಸಾಹೇಬರು ನಮ್ಮ ಸರ್ಕಲ್ ಇನ್ಸ್ಪೆಕ್ಟರ್ ಕಾರ್ಯನಿರ್ವಹಿಸುವ ಸಂದರ್ಭದಲ್ಲಿ ಯಾವುದೇ ಸಮಸ್ಯೆ ಇರಲಿ, ಈ ತಾಲೂಕಿನಲ್ಲಿ ಎಂತ ಸಮಸ್ಯೆ ಇರಲಿ, ಅವರನ್ನ ಕೂರಿಸಿ ಅವರನ್ನ ರಾಜಿ ಮಾಡತಕ್ಕಂಥ ಕೆಲಸ ಬಹಳಷ್ಟು ಕೂಡ ಮಾಡಿದ್ದಾರೆ ಬಂಧುಗಳೇ. ಯಾಕಂದ್ರೆ ಇವತ್ತು ಪೊಲೀಸ್ ಇಲಾಖೆಯಲ್ಲಿ ಹೆಸರು ಗಳಿಸುವುದಕ್ಕೆ ಅಷ್ಟು ಸುಲಭ ಕೂಡ ಅಲ್ಲ. ಯಾಕಂತ ಹೇಳಿದ್ರೆ ಇವತ್ತು ಏನೇನೋ ಸಮಸ್ಯೆಗಳು ಇರ್ತವೆ. ಪೊಲೀಸರು ಹಂಗೆ ಅಂತೆ ಹಿಂಗೆ ಅಂತೆ ಏನೇನೋ ಮಾಡ್ತಾರೆ. ಕೆಲವರು ಕೇಸುಗಳಾಗ್ತಾರೆ, ಕೆಲವರು ಗೊತ್ತಿಲ್ಲದ ಕೇಸುಗಳಾಗ್ತಾರೆ. ಒಡಿಸಿಕೊಂಡು ಹೋಗಿ ಅಡ್ಮಿಟ್ ಮಾಡಿದ ತಕ್ಷಣ MLC ಆದ ತಕ್ಷಣ ಕೇಸ್ ಆಗ್ತಿರಕ್ಕಂತ ಸಮಸ್ಯೆ ಸನ್ನಿವೇಶದಲ್ಲಿ ಇವತ್ತು ನಮ್ಮ ಸಂತೋಷ್ ಸಾಹೇಬರು
ಅವರ ಟೇಬಲ್ ಅಲ್ಲಿ ಯಾವುದೇ ರೀತಿಯ ಸಮಸ್ಯೆ ಇದ್ದಂಗೆ ನಮ್ಮ ತಾಲೂಕಿನಲ್ಲಿ 2 ಬಾರಿ ಸರ್ಕಲ್ ಇನ್ಸ್ಪೆಕ್ಟರ್ ಕಾರ್ಯನಿರ್ವಹಿಸಲು ಬಂದಿದ್ದಾರೆ. ಇಲ್ಲಿ 2 ಬಾರಿ ಅನ್ನದ ಋಣ ಕೂಡ ಅವರಲ್ಲಿದೆ. ಹಾಗಾಗಿ ನಮ್ಮ ಜಿಲ್ಲೆಯಲ್ಲಿ ಕೂಡ ಕೆಲಸ ಮಾಡುವಂತ ಕಾರ್ಯ ಇತ್ತು. ಹೋದ್ಸರಿ ನಮ್ಮ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಹೇಳ್ತಿದ್ರು, ನಾನು ನಿಮ್ಮ ಜಿಲ್ಲೆಗೆ ಎಸ್ಪಿ ಆಗಿ ಬರ್ತೀನಿ ಅಂತ ಹೇಳಿ ಓಡಾಡ್ತಿದ್ರು ನಮ್ಮ ಸಾಹೇಬರು. ನಾವು ಬಹಳ ಖುಷಿ ಪಡ್ತಿದ್ವಿ. ಸರ್ ಯಾರಾದ್ರೂ ಎಂಎಲ್ಗಳು ಎಷ್ಟು ಬೇಕಾದ್ರೂ ಕೊಡ್ತೀವಿ ಅಂತ ಕೂಡ ಹೇಳ್ತಿದ್ವಿ. ಆದ್ರೆ ಸ್ವಲ್ಪ ಮಿಸ್ ಆಗಿ ಅವರು ದಾವಣಗೆರೆ ಅಡಿಷನಲ್ ಎಸ್ಪಿ ಆಗಿ ಕಾರ್ಯನಿರ್ವಹಿಸಿದ್ರು. ಇವತ್ತು ಸಬ್ ಇನ್ಸ್ಪೆಕ್ಟರ್ ಟೇಬಲ್ ಅಲ್ಲಿ ಸಮಸ್ಯೆ ಬಗೆಹರಿದ್ರು ಕೂಡ ನಾವು ಹೋಗ್ತಿದ್ದೆ ಸರ್ಕಲ್ ಇನ್ಸ್ಪೆಕ್ಟರ್ ಟೇಬಲ್ ಅಲ್ಲಿ, ಸರ್ ಈ ಸಮಸ್ಯೆ ಇದೆ, ಇಂಥ ಸಮಸ್ಯೆ ಕೇಸ್ ಆಗಿದೆ, ಅದನ್ನ ಏನಾದ್ರು ಮಾಡಿ ಅವ್ರು ರಾಜಿ ಮಾಡ್ತಕ್ಕಂಥ ಕೆಲಸ ಆಗ್ಬೋದು. ಗಂಡ ಹೆಂಡತಿ ವಿಚಾರ ಆಗ್ಬೋದು, ಜಗಳ ವಿಚಾರ ಆಗ್ಬೋದು, ಹೊಲದಗಳ ವಿಚಾರ ಆಗ್ಬೋದು, ಜಮೀನುಗಳಲ್ಲಿ ಒಬ್ಬರಿಗೊಬ್ಬರು ಹೊಡೆದಾಡಿ ಸಮಸ್ಯೆಗಳಾಗ್ಬೋದು. ಎಂತ ಸಮಸ್ಯೆ ಆದ್ರೂ ಕೂಡ ಅವರ ಟೇಬಲ್ ಅಲ್ಲಿ ಬಹಳಷ್ಟು ಕೂಡ ವ್ಯವಸ್ಥೆಯನ್ನ ಕರೆಕ್ಟ್ ಕಾನೂನುಬದ್ಧ ರೀತಿಯಲ್ಲಿ ಬಗೆಹರಿಸತಕ್ಕಂತ ನಾಯಕರು ನಮ್ಮ ಸಂತೋಷ. ಈ ಸಂದರ್ಭದಲ್ಲಿ ಪೊಲೀಸ್ ವೃತ್ತ ನಿರೀಕ್ಷಕ ವಸಂತ ವಿ ಸುದೆ, ಡಿಕೆಆರ್ ಗ್ರೂಪ್ನ ಮಾಲೀಕರಾದ ಎಂಡಿ ಮಂಜುನಾಥ್, ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಎಸ್ ಜಯಣ್ಣ, ನಿವೃತ್ತ ಶಿಕ್ಷಕ ಸಣ್ಣ ಯಲ್ಲಪ್ಪ, ಚಲನಚಿತ್ರ ನಿರ್ದೇಶಕ ಶ್ರೀನಿವಾಸ್ ಮೂರ್ತಿ, ನಾಗರಾಜ ಬಿ.ಟಿ. ನಾಗಭೂಷಣ್ ಇದ್ರು. ಬ್ಯೂರೋ ರಿಪೋರ್ಟ್ PM ಗಂಗಾಧರ್, ಭಾರತ ವೈಭವ ನ್ಯೂಸ್, ಮೊಳಕಾಲ್ಮೂರು. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.